ಸೊ ವಾಟ್ ಈಸ್ ಯುವರ್ ಸಜೆಷನ್? ಈಗ ಒಂದು ಯಂಗ್ಸ್ಟರ್ಸಿಗೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಎಸ್ಪೆಷಲಿ ಇನ್ ದ B2B ಸೆಗ್ಮೆಂಟ್, ಸೊ ಕ್ಲೈಂಟ್ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದಾಗಲಿ, ಯಾಕಂದರೆ ನಮ್ಮ ಜನ್ರೇಷನ್ ಹೆಂಗಾಗಿರುತ್ತೆ ಅಂದರೆ ಈಗ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್, ನಾನು ಮಾಡಿದ್ರೆ ಹಿಂಗೆ ಇಲ್ಲ ನನಗೆ. ಅದೇ ಟೈಮಲ್ಲಿ ದೇರ್ ಆರ್ ಅಪಾರ್ಚುನಿಸ್ಟಿಕ್ ಪೀಪಲ್ ಆಲ್ಸೋ. ಈಗ ನೀವು ಹೇಳಿದ್ರಲ್ಲ, ವಾರ್ ಟೈಮಲ್ಲಿ ನನ್ನ ಕಾಂಪಿಟೇಟರ್ಸ್ ದೇ ಟ್ರೈ ಟು ಪೆನಿಟ್ರೇಟ್ ಟು ಮೈ ಕ್ಲೈಂಟ್ ಅಂತ. ಏನಿಲ್ಲ, ವಿ ಶುಡ್ ಬಿ ಕಾಮ್ ಆಗಿರಬೇಕು. ಯಾಕಂತಂತಂದ್ರೆ ನೋಡ್ರಿ, ನಾನು ನನ್ನ ಮಕ್ಳಿಗೆ ಅದೇ ಹೇಳ್ತಾ ಇದ್ದೆ. ಯಾವಾಗ ಲಾಸ್ಟ್ ಒಂದು 3 ಲಾಕ್ಡೌನ್ ನಮ್ದು ವಾರ್ಗಿಂತ ಮೊದಲು ಒಂದು ಶಿಫ್ಟ್ ಕಟ್ ಆಯ್ತು ಸಡನ್ನಾಗಿ. ಯಾವುದೋ ನಮ್ದು ಒಂದು ಮಷಿನರಿ ಇಲ್ಲ ಅಂತ ಹೇಳಿ ನಾ ಹೇಳಿದೆ, ಡೋಂಟ್ ಬಿ ಪ್ಯಾನಿಕ್. ಒಂದು ಶಿಫ್ಟ್ ಕಟ್ ಆಗೈತಿಲ್ಲೋ, ಕೂಲ್ ಆಗಿರ್ರಿ, ಎಂಜಾಯ್ ದಟ್ ಒನ್ ಶಿಫ್ಟ್. ಅಗೇನ್ ವಿ ವಿಲ್ ಇನ್ನೊಂದು 2 ತಿಂಗಳಾಗ ನಾ ಮಷಿನ್ ಸರಿ ಹೋಗ್ತದೆ. ಸರಿ ಹೋದಾಗ ಅಗೇನ್ ಯು ವರ್ಕ್ ಇಟ್. ಸಿ ಏನಾಗ್ತೈತಿ ನಮ್ದು ಹೆಂಗೆ ಈಗಿನ ಜನ್ರೇಷನ್ ಹೆಂಗೆ ಅಂತಂದ್ರೆ, ದೇ ವಾಂಟ್ ಟು ಮೇಕ್ ಎ ಫಾಸ್ಟ್ ಮನಿ. ಇಟ್ ವಿಲ್ ನಾಟ್ ಹ್ಯಾಪನ್. ಇಟ್ ವಿಲ್ ನಾಟ್ ಹ್ಯಾಪನ್. ಸಿ ಎನಿ ಬಿಸ್ನೆಸ್ ಯು ಸ್ಟಾರ್ಟ್ 1000 ಡೇ ಯು ಆರ್ ಟು ವರ್ಕ್ ಆಸ್ ಎ ಎಂಪ್ಲಾಯಿ. ಸಿ ನೀವು ಸಾಲಿಗೆ ಹೋಗಿ 3 ವರ್ಷ ಏನು ಮಾಡ್ತೇವೆ, ಕಲಿತೇವೆ. ನಾವಲ್ಲಿ ಕಲಿಬೇಕಾದ್ರೆ ಸೋಲ್ತೇವಿ, ಗೆಲ್ತೇವಿ. ಸಿ ಈ ನೀವು ಹೊಸ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಮ್ಮಿಡಿಯೇಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. 1000 ಡೇಸ್ ಅಂದ್ರೆ 3 years. 1000 ಡೇಸ್ ನೀವು, ಯಾಕಂದ್ರೆ ಬಿಸ್ನೆಸ್ ನಿಮ್ಗೆ ಎಷ್ಟೇ ಗೊತ್ತಿದೆ ಅಂತಂದ್ರೂ ನಮಗೆ ಕಲಿಯೋದು ಭಾಳ ಇರುತ್ತೆ. ನಾವು ಏನು ಕಳ್ಕೊತೀವಿ ಆ 1000 ದಿವಸದಲ್ಲಿ ಮಾತ್ರ ಕಳ್ಕೊತೀವಿ. ನಾವು ಆ 1000 ದಿವಸ ದಾಟಿದ್ವಿ ಅಂತಂತಂದ್ರೆ ಇಟ್ಸ್ ಸ್ಟಾರ್ಟ್ ಅರ್ನಿಂಗ್. ಯಾಕಂತಂದರೆ ಆಮೇಲೆ ಎವ್ರಿ ಡೇ ಒಂದು ಹೊಸ ಮಿಸ್ಟೇಕ್ ಮಾಡಿರಿ, ಮಾಡಬೇಡ್ರಿ. ಯು ಡೂ ಎವ್ರಿ ಡೇ ನ್ಯೂ ಮಿಸ್ಟೇಕ್. ಡೋಂಟ್ ರಿಪೀಟ್ ದ ಮಿಸ್ಟೇಕ್ ವಾಟ್ ಯು ಡಿಡ್ ಎಸ್ಟರ್ಡೇ. ಸಿ ಅಲ್ಲಿ ಕಲಿಕೆ ಇರ್ತೈತಿ. ಇದನ್ನು ಯಾರು ಮಾಡ್ಕೊಂಡು ಬರ್ತಾರಲ್ಲ, ಡೆಫಿನೆಟ್ ಆಗಿ ಆ್ಯಸ್ ಎ ಕ್ಲೈಂಟ್ ಬಂದಾಗ, ಸಿ ಅವನು ಎಷ್ಟೇ ಸಣ್ಣ ಕ್ಲೈಂಟ್ ಇರಲಿ, ಎಷ್ಟೇ ದೊಡ್ಡ ಕ್ಲೈಂಟ್ ಇರಲಿ, ರೆಸ್ಪೆಕ್ಟ್ ದೆಮ್. ಅವನು ಹಾಕ್ಕೊಂಡಿರೋ ಬಟ್ಟೆಯಿಂದ ಅಲ್ಲ, ಅವ್ನು ಬಂದಿದ್ದ ಸ್ಟೈಲ್ ಅಲ್ಲ. ಒನ್ಸ್ ಯು ಸ್ಟಾರ್ಟ್ ಗಿವಿಂಗ್ ರೆಸ್ಪೆಕ್ಟ್ ಟು ಅವರ್ ಕ್ಲೈಂಟ್ಸ್, ಡೆಫಿನೆಟ್ ಆಗಿ ದೇ ವಿಲ್ ರೆಸ್ಪೆಕ್ಟ್. ಸಿ ನಂದ ಆಗಿದೆ, ನನ್ನ ಕ್ಲೈಂಟ್ಸ್ಗಳೇ, ನಾನು ಒಬ್ಬ ಕ್ಲೈಂಟ್ನ ಮಧ್ಯಾಹ್ನ ಊಟಕ್ಕೆ ಮನೆಯಿಂದ ಹೋಗೋದು ಲೇಟ್ ಆತಂತ ಹೇಳಿ ಅವ ದಮ್ ಹೊಡ್ಕೊಂಡು ನಿಂತಿದ್ದ ಅಲ್ಲೇ. ನನ್ನ ಕಾರ್ ಬರೋದು ನೋಡಿ ಸಿಗರೇಟ್ ಹೋಗಿದ್ಬಿಟ್ಟ. ನಾನು ರೀ ಯಾಕ್ರಿ ಸರ್, ಯಾವಾಗ ಒಂದ್ಸಲಿ ಸೇರ್ತೀನಿ ಸರ್ ಅಂತ. ಅಲ್ಲಿ ದಿವಸ ಸೇದೋ ಮಾರ, ನನಗೆ ಯಾಕೆ, ನೋ ಪ್ರಾಬ್ಲಮ್, ನಾನು ಟೈಮ್ ಸಿಕ್ಕಲ್ಲಿ ನಾನು ಸೇರ್ತೀನಿ, ಅದ್ರಾಗೆ ನೀತಿ ಹಂಗೆಲ್ಲ ಮಾಡಬೇಡಿ. ನಾ ಹೇಳ್ತೇನೆ, ಡೋಂಟ್ ಡೂ ಇಟ್. ಸಿ ದಟ್ ಈಸ್ ಯುವರ್ ಎಂಜಾಯಿಂಗ್, ಡೂ ಇಟ್. ಸಿ ನಾ ಎದಕ್ಕೆ ಹೇಳಿದೆ ಅಂತಂತಂದರೆ, ಸಿ ಆ್ಯಕ್ಚುಲಿ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಉಲ್ಟಾ ಅವ್ರು ನನಗೆ. ಬಿಕಾಸ್ ಹಿ ಈಸ್ ಗಿವಿಂಗ್ ಬಿಸ್ನೆಸ್, ಅವನು ನಂಗೆ ಬಿಸ್ನೆಸ್ ಕೊಡಕತ್ತಾನ. ಸೊ ಅಂದರೆ ನಿಮಗೆ ಅವ್ರ ಅವಶ್ಯಕತೆ ಇದೆ ಆಕ್ಚುಯಲ್ ಆಗಿ ನೋಡ್ಬೇಕಂದ್ರೆ, ಬಿಕಾಸ್ ನಿಮಗೆ ಅವರಿಂದ ಬಿಸ್ನೆಸ್. ಎಕ್ಸಾಕ್ಟ್ಲಿ. ಬಟ್ ಅವ ಅಂತ ಟೈಮ್ನಲ್ಲಿ ಇದು ಮಾಡ್ತಾನ ಅಂತಂದ್ರೆ, ಹೌದು, ಸಿ ಅವಾಗ ಪ್ರೌಡ್ ಫೀಲ್ ಆಗ್ತದೆ ನನಗೆ. ಹೌದಪ್ಪ, ಐ ಕೆಪ್ಟ್ ಎ ವೆರಿ ಗುಡ್ ರಿಲೇಷನ್ ವಿತ್ ಕ್ಲೈಂಟ್ಸ್. ಆ್ಯಂಡ್ ಅದಕ್ಕೆ ನಾನು ಹೇಳಿದ್ದೆ, ಕ್ಲೈಂಟ್ಸ್ ಆರ್ ಮೈ ಅಡ್ವರ್ಟೈಸರ್ಸ್ ಅಂತ ಹೇಳಿ. ವಿ ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ಬಾಂಡಿಂಗ್. ಅವ್ರು ಆರ್ಡ್ರ್ ಕೊಡ್ತಾರೋ ಬಿಡ್ತಾರೋ, ನಮ್ಮ ನಾಲೆಜ್ ಏನೈತಿ ಅವ್ರಿಗೆ ಶೇರ್ ಮಾಡೋದು. ನಾವು ಹಾರ್ಟ್ಲಿ ಶೇರ್ ಮಾಡಿದರೆ ಡೆಫಿನೆಟ್ ಆಗಿ ವಿಲ್ ಕಮ್ ಟು. ಇವತ್ತು ಬರಲಿಲ್ಲ ಅಂತಂದ್ರೂ ಎಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲೇನಾಗಿದೆ ತೊಗೊಂಡು ಬಂದೇ ಬರ್ತಾರೆ. ಇದು ಆ್ಯಕ್ಚುಲಿ ನನಗೆ ರೀಸೆಂಟಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ದೇರ್ ಇಸ್ ಒನ್ ಟ್ರಾವೆಲ್ ಕಂಪ್ನಿ. ಅವ್ರಿಗೆ ಏನು ಅಂದರೆ ಎಲ್ಲ ಎಜುಕೇಟ್ ಮಾಡಿದೆ, ಒಂದು 20 years ಕಂಪ್ನಿ. ಎಲ್ಲ ಎಜುಕೇಟ್ ಮಾಡಿದೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು. ಒಂದು ಆಲ್ಮೋಸ್ಟ್ ಒಂದು 3 to 4 ಮೀಟಿಂಗ್ಸು ಈ ಲೆವರೇಜ್ ಹೆಂಗೆ ಮಾಡಬೇಕು ನಿಮ್ಮ ಲೆಗಸಿನ ಅನ್ನೋದನ್ನು ಐ ಎಜುಕೇಟೆಡ್. ಆಮೇಲೆ ದುಡ್ಡಿನ ಮ್ಯಾಟ್ರ್ ಅಂತ ಬಂದಾಗ, ನೆಗೋಷಿಯೇಷನಿಗೆ ಬಂದಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನೇ ಹೇಳಿದೆ ಡೈರೆಕ್ಟಾಗಿ, ವಿ ಕಾಂಟ್ ವರ್ಕ್ ವಿತ್ ಯು. ಈಗ ನೀವು ಇಷ್ಟೊಂದು ಏನು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋ, ಒಂದು ಬರೀ MOU ಮಾಡೋದಕ್ಕಂದ್ರೆ ಲೇಟರ್ ಆನ್ ಇಟ್ ವಿಲ್ ಬಿ, ಬಿಕಾಸ್ ವಿ ಆರ್ ಎ ಕ್ರಿಯೇಟಿವ್ ಪೀಪಲ್, ವಿ ನೀಡ್ ದಟ್ ಫ್ರೀಡಮ್. ಆ್ಯಂಡ್ ನೌ ಹಿ ಈಸ್ ಕಮಿಂಗ್ ಬ್ಯಾಕ್, ಹಿ ಈಸ್ ಟೆಕ್ಸ್ಟಿಂಗ್ ಮೀ. ಕರೆಕ್ಟ್. ಬಿಕಾಸ್ ನಾನೇನು ನಮ್ಮ ಕಂಟೆಂಟ್ ಎಲ್ಲ ಕಳಿಸ್ತಿರ್ತೀನಲ್ಲ,
ಹೌದು, ಅಷ್ಟೇ. he is not getting that value. Now that is my biggest lesson in a recent times. Correct. ನೀನು don't get disappointed even if you lose the project, because if you are giving any value, people will come back to you. Correct. And they will start respecting you. Exactly. So ಈಗ ನಮ್ಮ ಸೋಷಿಯಲ್ ಮೀಡಿಯಾ ಹೆಂಗಂತಂದ್ರೆ ನಮ್ಮ ಮಕ್ಕಳು ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮು, ಅದ್ರಾಗ ಪೋಸ್ಟ್ ಮಾಡ್ತಿರ್ತಾರೆ ಅವ್ರ. ಓಕೆ. ಅಂಡ್ ನಮ್ದು ಗೂಗಲ್ ಇದ್ರಾಗೆಲ್ಲ ಬರ್ತಲ್ಲ, ಗೂಗಲ್ ಮ್ಯಾಪ್ ರಿವ್ಯೂಸ್ ಎಲ್ಲ ಇರ್ತಾವಲ್ಲ. ಎಸ್ಟರ್ಡೇ ಮೈ ಸನ್ ವಾಸ್ ಟೆಲ್ಲಿಂಗ್, ಅವ ಹೇಳಕತ್ತಿದ್ದ, ಯಾವುದೋ ಒಂದು ನನ್ಗೂ ಒಂದು ಡಿಸ್ಕಷನ್ ಆಯ್ತು. ಒಂದು ಕ್ಲೈಂಟ್ ಅದು 2 ತಿಂಗಳಾಗೈತೆ ಆರ್ಡರ್ ತಗೊಂಡು. ನಾನು ಹೇಳಿದೆ, ಯು ಕಾಂಟ್ ಗಿವ್ ದಟ್ ರೇಟ್, ವಿ ಹ್ಯಾವ್ ಟು ಇನ್ಕ್ರೀಸ್ ಅಂಡ್ ಯು ಹ್ಯಾವ್ ಟು ಗಿವ್. ಇಲ್ಲ, ನಾ ಕಮಿಟ್ ಆಗಿದ್ದು ನನಗೆ ಮಾತಾಡಕ್ಕೆ ಹೇಳೋದು, ಐ ಟಾಕ್ ವಿತ್ ದೆಮ್. ಇಲ್ಲಪ್ಪ, ಆಲ್ರೆಡಿ ನಮ್ದು ಗೂಗಲ್ ರೇಟಿಂಗ್ ಅಲ್ಲಿ ಎಲ್ಲರೂ ಏನೇನೋ 2-3 ತಪ್ಪು ಬರೆದ್ಬಿಟ್ಟಾರ, ದೇ ಟಾಕ್ ವೆರಿ ಗುಡ್ ಅಂಡ್ ದೇ ವೋಂಟ್ ಡೂ ಇಟ್. ನಾ ಹೇಳಿದೆ, ದ್ಯಾಟ್ಸ್ ವೆರಿ ಗುಡ್, ಬರೀಲಿ ನಮಗೆ. ಸಿ, ನಮಗೀಗ ಎಷ್ಟು ಫೋನ್ ಬರಕತ್ತವ ನೀನು ಸೋಷಿಯಲ್ ಮೀಡಿಯಾ ಮಾಡಿದ್ಮೇಲೆ? ನಮ್ಗೆ ಯಾರು ಫೋನ್ ಮಾಡಕತ್ತಾರ? ರಿಯಲ್ ಕ್ಲೈಂಟ್ಸ್ ಮಾಡಕತ್ತಾರ? ಇಲ್ಲ, ಶಾರ್ಟ್ ಕ್ಲೈಂಟ್ಸ್. ಹೆಂಗೆ 100 ಪೀಸ್ ಕೊಡ್ತೀರಾ, 200 ಪೀಸ್ ಕೊಡ್ತೀರಾ, 300 ಪೀಸ್ ಕೊಡ್ತೀರಾ? ಸಿ, ಅದನ್ನೇ ಅವ್ರು ಬರ್ದಿರ್ತಾರ, ಅವ್ರದ್ದು ತಪ್ಪಲ್ಲ. ಯಾಕಂತಂದ್ರೆ ದೇ ಡೋಂಟ್ ನೋ ಅಬೌಟ್ ನಮ್ದು ಇಂಡಸ್ಟ್ರಿ ಬಗ್ಗೆ. ಯಾಕೆ ನಾವು 100 ಕೊಡೋಕ್ಕಾಗಂಗಿಲ್ಲ, 1000 ಕೊಡೋಕ್ಕಾಗಂಗಿಲ್ಲ ಅಂತೇಳಿ. ಯು ಜಸ್ಟ್ ರಿಪ್ಲೈ ದೆಮ್ ಸ್ಮೂತ್ಲಿ, ಸೇಯಿಂಗ್ ದಟ್, ಸರ್, ಯು ಪ್ಲೀಸ್ ವಿಸಿಟ್ ಅಸ್, ಯು ವಿಲ್ ಕಮ್ ಟು ನೋ why we can't give you 100 piece. ಕ್ಲೀನಾಗಿ ಮೆಸೇಜ್ ಹಾಕಿ ನೀನು. ಡೆಫಿನೆಟ್ ಆಗಿ ನಮ್ಮ ಗೂಗಲ್ ರಿವ್ಯೂ ಇಂದ ನಮ್ದೇನು ನಡೆಯೋದಿಲ್ಲ, ನೀ ಮಾಡಿರೋದು ಅದು. ಓಕೆ, ಗೊತ್ತಾಯ್ತಲ್ಲ? ಎಲ್ಲ ದೇವ್ರಿಗೂ ಎಲ್ಲರೂ ಇಷ್ಟ ಇಲ್ಲ. ನಂಗೆ ಬಸವಣ್ಣ ಇಷ್ಟ, ನಿಮಗೆ ಶಿವ ಇಷ್ಟ, ನಿಮಗೆ ಬಸವಣ್ಣ ಇಷ್ಟನೇ ಇಲ್ಲ. ಹೌದು, ಒಬ್ಬೊಬ್ರಿಗೆ ಇರ್ತೈತಿ. ಎಲ್ಲರಿಗೂ ಎಲ್ಲ ದೇವ್ರು ಇಷ್ಟ ಆಗ್ಬೇಕಂತ ಏನಿಲ್ಲ. ಒಬ್ಬೊಬ್ಬರು ಸಾಯಿಬಾಬಾನ್ ಭಕ್ತಿರ್ತಾರ, ಒಬ್ಬರು ರಾಘವೇಂದ್ರನ್ ಭಕ್ತಿರ್ತಾರ. ಯಾಕೆ ಗೊತ್ತಿಲ್ಲ, ಇಂಡಿವಿಜುವಲ್ ಚಾಯ್ಸ್. ಇಲ್ಲೇ ಹಂಗ ಅದು ಅವ್ರವ್ರದ್ದು ರಿವ್ಯೂಸ್ ಬರೀತಿರ್ತಾರ. ದಟ್ಸ್ ಗುಡ್, ಬರೀಲಿ. ನಾವು ಯಾವತ್ತೂ ನಮ್ದು ಪಾಸಿಟಿವ್ ಮಾಡಬಾರ್ದು, ನೆಗೆಟಿವ್ನೂ ಇರಬೇಕು. ನೆಗೆಟಿವ್ ಇದ್ದಾಗ ಏನಾಗ್ತೈತಿ, ವಿ ವಿಲ್ ಗ್ರೋ ಅವರ್ ಸೆಲ್ಫ್. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ನೀನು ಬರೇ ಹೊಗಳಕತ್ರ, ನೀನು ನೆಗೆಟಿವ್ ಗೊತ್ತಿರ್ತೈತಿ, ನೀನು ಬರೇ ಹೊಗಳಕತ್ರ, ನೀ ಲೈಫ್ನಾಗ ಚೇಂಜ್ ಆಗಂಗಿಲ್ಲ. ನೆಗೆಟಿವ್ನೂ ಬೇಕು, ಪಾಸಿಟಿವ್ನೂ ಬೇಕು. ಬಟ್ ಯಾವಾಗಲೂ ಪಾಸಿಟಿವ್ ಎನರ್ಜಿ ಸ್ವಲ್ಪ ಜಾಸ್ತಿ ಇರಬೇಕು ನೆಗೆಟಿವ್ ಎನರ್ಜಿಗಿಂತ. ಕರೆಕ್ಟ್. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.